ಕಾರ್ಗಿಲ್ ನಮ್ಮ ದೇಶಕ್ಕೆ ಇದು ಬಂದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅವಾಗ ನಾವು ಚಿಕ್ಕ ವಯಸ್ಸು ನಮಗೇನು ಅಷ್ಟೊಂದು ಅನಿಸ್ತಾ ಇಲ್ಲ. ಆದರೆ ದಿನೇ ದಿನೇ ಬೆಳೀತಾ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದೇಶ ಏನಾದರೂ ಆರಾಮಾಗಿ ಇರಬೇಕಂದ್ರೆ ಫಸ್ಟು ತಂದೆ ತಾಯಿ ಹೆಂಗೆ ಮಡಿಲಲ್ಲಿ ಮಕ್ಕಳನ್ನ ಬೆಳೆಸ್ತಾರೋ ಅದೇ ರೀತಿ ನಮ್ಮ ದೇಶವನ್ನು ಆ ಥರ ಬೆಳೆಸೋದು ಯಾವುದಾದ್ರೂ ಇದ್ದರೆ ಅದು ನಮ್ಮ ಸೈನಿಕರು ಸೇರಬೇಕು. ಯಾಕಂದರೆ ಅವರು ಜೇನಲ್ಲಿ ಅದರಲ್ಲಿ ಏನಿರಲ್ಲ, ಸ್ವಚ್ಛವಾದದ್ದು. ಆದರೆ ಇವಾಗಿದೆ ಎಲ್ಲ ಇವಾಗ ಅಣ್ಣ ಅವ್ರು ಹೇಳಿದ್ರು, ತಾಲೂಕು ಆಫೀಸು, ಪೊಲೀಸ್ ಸಿಸ್ಟಮು, ಡಾಕ್ಟರ್ ಸಿಸ್ಟಮು ಎಲ್ಲ ಸಿಸ್ಟಮಲ್ಲೂ ಎಲ್ಲ ಮಿಕ್ಸಿಂಗ್ ಇದೆ. ಆದರೆ ಸ್ವಚ್ಛವಾಗಿ 100% ಒಳ್ಳೆತನ ಯಾವುದಾದ್ರೂ ಇದ್ದರೆ ಅದು ಆರ್ಮಿ. ಅದು ಯಾಕಂದರೆ ಅವ್ರಿಗೆ ಆರ್ಮಿ ಅಂದರೆ ಅವರು ಆರ್ಮಿ ಸೇರ್ಕೊಳ್ಳುವಾಗ ಅವರು ಎಷ್ಟು ವೆಯ್ಟ್ ಇರ್ತಾರೋ ಬರೋವು ಕೂಡ ಅದೇ ವೆಯ್ಟಲ್ಲಿ ಬರ್ತಾರೆ. ಆದರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರ ವೆಯ್ಟು ಸ್ಟಾರ್ಟಿಂಗಲ್ಲಿದ್ದಾಗ ಆರ್ಮಿ ಥರ ಇರ್ತಾರೆ, ಹೋಗ್ತಾ ಆ ಥರ ಅಂದರೆ ಎಲ್ಲರೂ ಅಲ್ಲ ಹೇಳ್ತಿರೋದು. ಆ ಥರ ಸಿಸ್ಟಮ್ ಕೆಟ್ಟೋಗಿದೆ. 100ಕ್ಕೆ 100 ಹಣ ನೀವು ಹೇಳ್ದಂಗೆ ನಾವು ಮುಂದೆ ಇರ್ತೀವಿ. ನಿಮ್ಗೆ ಎಲ್ಲಿ ಸಮಸ್ಯೆ ಬರ್ತೀವೋ ನೀವು ನಿಮ್ಮ ಹಿಂದೆ ನಾವು 100 ಜನ 1000 ಜನ ಬರ್ತೀವಿ. ಆ ಕೆಲಸಗಳು 100% ಅನ್ನ ಹೇಳಿದ್ರು. ಸುರೇ ನಿಮಗೆಲ್ಲ ಸಮಸ್ಯೆಗಳು ಬಂದ 100% ನಾವು ಒಂದು ಪಾರ್ಟಿ ಜವಾಬ್ದಾರಿಯಿಂದಲ್ಲ, ನಿಮ್ಮ ಜವಾಬ್ದಾರಿ ನಾವು ಮಾಡೋರಾಗಿ ನಾವು ಮಾಡಲೇಬೇಕು. ನೀವು ಮಾಡ್ತೀರಾ ಇದ್ದರೆ ಅದು ನಮಗೆ ನಿಜವಾದ ಅದು ಹೇಳ್ತೀನಿ, ಅದು ಒಂದು ಮಾತದ ಇದರಲ್ಲಿ ನಮ್ಮ ದೇಶಕ್ಕೋಸ್ಕರ ನೀವು ಕೆಲಸ ಮಾಡಿ ನೀವು ಮಾಡಿಲ್ಲ ಅಂದರೂ ಅದು ನಮ್ಮ ಮೋಸ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಬಂದರೂ ನಮ್ಗೆ ತಿಳಿಸಿ, ನಮ್ಮ ಜವಾಬ್ದಾರಿ ನಾವು ಇರೋದೇ ಕೆಲಸ ಮಾಡೋಕ್ಕೆ. ನಮ್ಮ ಮೋದಿ ಕೂಡ ಈ ದೇಶಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮಗೋಸ್ಕರನೇ ಮಾಡ್ತಾ ಇರೋದು. ಮುಂಚೆ ನೋಡಿ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬುಲೆಟ್ ಪ್ರೂಫ್ ಸರಿಯಾಗಿಲ್ಲ, ಮತ್ತು ಇದು ಅನುಭವ ಸರಿಯಾಗಿಲ್ಲ. ಆದರೆ ನಮ್ಮ BJP ಯಾವಾಗ ಮೋದಿಜಿ ಬಂದರು ಅವಾಗಿಂದ ಫಸ್ಟು ನಮ್ಮ ಏನು ಡೆವಲಪ್ ಮಾಡೋದು ಗೊತ್ತಾ, ಫಸ್ಟು ಆರ್ಮಿ ಡೆವಲಪ್ ಮಾಡೋದು. ಆರ್ಮಿ ಯಾಕಂದರೆ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನ ನಮ್ದು ಇವಾಗ ಇರೋದು. ಆ ಆರ್ಮಿ ಎಷ್ಟು ಡೆವಲಪ್ಪು ಪ್ರಪಂಚಕ್ಕೆ ಗೊತ್ತಾಗುತ್ತೋ ನಮ್ಮ ದೇಶ ಕೂಡ ಅಷ್ಟೇ. ಇಂಥವ್ರು ಇಂಥ ದೇಶ ಡೆವಲಪ್ ಆಗ್ತಾ ಇದೆ. ಫಸ್ಟು ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಫಸ್ಟು ನಮ್ಮ ಮೋದಿಜಿ ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ವಿಷಯ ಏನಂದರೆ, ನಾವೇನೇ ಮಾಡಿದ್ರು ಹೆಂಗೆ ಮಾಡಿದ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 100 ಅವ್ರ ದೇವ್ರಿಗೆ ಸಮಾನ. ಯಾಕಂದರೆ ತಾಯಂದ್ರನ್ನ 6 ತಿಂಗಳು ಬಿಟ್ಟು ಹೋಗಿ ಕೆಲಸ ಮಾಡಿಕೊಂಡು ಮತ್ತು ಸತೀಶ್ ಹೇಳ್ದಂಗೆ ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ಮತ್ತು ನಮ್ಮ ಅಣ್ಣನೂ ಹೇಳಿದ್ರು, ನಮ್ಮ ದೇಶ ಚೆನ್ನಾಗಿರಬೇಕು, ಬೇರೆ ಒಂದು ಚೈನಾ ಆಗಿರಬೇಕು, ಬಾಂಗ್ಲಾದೇಶ ಆಗ್ಬೋದು ಮತ್ತು ಪಾಕಿಸ್ತಾನ ಆಗ್ಬೋದು, ನಮ್ಮ ತಿರುಗಡೆ ನೋಡೋಕ್ಕೆ ಕೂಡ ಆ ಥರ ಏನಾದರೂ ಭಯ ಇರ್ತಾ ಇದ್ದಾರೆ ಅಂದರೆ ಅದು ನಮ್ಮ ಆರ್ಮಿ ಅವ್ರು ಇಲ್ಲ ಅಂದರೆ ನಾವಿಲ್ಲ ಅಂತ ಹೇಳ್ತಾ ನನ್ನ ಮಾತು. ಮತ್ತು ಈ ಕಾರ್ಯಕ್ರಮಕ್ಕೆಲ್ಲ ಸೇರಿರುವ ನಮ್ಮ ದೊಡ್ಡವರು ನಮ್ಮ ದೇವರ ಸಮಾನ ಅವರು ಆರ್ಮಿಗೆ. ಯಾಕಂದರೆ ನಮ್ಮನ್ನು ಪ್ರಾಣ ಉಳಿಸಿ ನಮ್ಮ ದೇಶಕ್ಕೆ ಯಾರು ಬರ್ತೀರೋ ನೋಡ್ಕೊಂಡ ಅವ್ರಿಗೆ ಮತ್ತು ಅವ್ರನ್ನ ಕಾಪಾಡ್ತಾರೆ ನಮ್ಮ ತಾಯಂದಿರಿಗೆಲ್ಲ ನಮಸ್ಕಾರ ಇರ್ತಾರೆ. ಮೋದಿಯವರಿಗೆ, ನಮ್ಮ ಸೈನಿಕರಾದ ಜವಾನುಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಹುಟ್ಟಿದಾಗಲಿಂದ ನಾವು ಇದ್ದುಕೊಂಡು ನಾವು ಫಸ್ಟು ಯಾವಾಗ ಭರ್ತಿಯಾಗಿ ಓದುವ ಮತ್ತೆ ವಾಪಸ್ ಫಸ್ಟ್ ಹೋಗಿದ್ದು ನಾವು ಪಾಕಿಸ್ತಾನ ಇದು ಪಂಜಾಬ್ನಲ್ಲಿ. ಮತ್ತೆ ವಾಪಸ್ ಬರೋಣ ಅಂದರೆ ಲೆಟ್ರ್ ಬರೆಯೋಕ್ಕೂ ಆಗ್ತಾಯಿಲ್ಲ. ಆವಾಗ ಲೆಟ್ರ್ ಬರೆದ್ರೆ 2 ತಿಂಗಳಿಗೆ ಒಂದು ಸರ್ತಿ ನಮ್ಮ ಮಿಸ್ಸಸ್ ಬರ್ತಾಯಿತ್ತು, ನಮ್ಮ ತಂದೆ ತಾಯಿ ಬರುತ್ತೆ. ತಂದೆ ತಾಯಿ ಸತ್ತೋದ್ರೂ ಬರೋಕ್ಕಾಗಲಿಲ್ಲ. ಒಂದು ಸರ್ತಿ ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆಗಿದ್ದಾರೆ, ನಾನು ಕಾಶ್ಮೀರದಲ್ಲಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಆಮೇಲೆ 9 ದಿವಸ ಗೊತ್ತಾಯಿತು. ಆವಾಗ ದೀಪಾವಳಿ ಅದೇ ಮೋದಿಜಿ ಬಂದು ಎಲ್ಲರಿಗೂ ಇದು ಮಾಡ್ತಾಯಿದ್ರೆ ನಾನು ಮೋರ್ಚಾದಲ್ಲಿ ನಿಂತ್ಕೊಂಡು ಆಳ್ತಾ ಇದ್ದೀನಿ. ಯಾಕಂದರೆ ಆವಾಗ ಇವು ಇಟ್ಕೊಂಡು ಬಿಸಿಲಿಗೆ ಇದು ತಣ್ಣಗಾಗೋಕ್ಕೆ ಕೈಗಳೆಲ್ಲ ಬರ್ಫಲ್ಲಿ ಇದಾಗಿದ್ದಾವೆ. ನನಗೆ ಬೇಡ ಅಂತ. ಆವಾಗ ನನಗೆ ಸರ್ವಿಸ್ 7 ವರ್ಷ. ನನಗೆ ಸರ್ವಿಸ್ ಬೇಡ, ನಾನು ಹೋಗ್ತೀನಿ, ನಾವು ಇದ್ದರೆ ನಾವು ಕಷ್ಟಪಟ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೋದು ಅಂತ. ಮೋದಿಜಿ ಬಂದು ಅದೇ ನಮ್ಮ ಇದರಲ್ಲಿ ಬಂದು ಸ್ವೀಟ್ ಹಂಚಿ ಧೈರ್ಯ ತುಂಬಿದ್ರು. ಮತ್ತು ಆ ಟೈಮ್ಗೂ ಈ ಟೈಮ್ಗೂ ಇವಾಗ ನಾವು ರಿಟೈರ್ಡ್ ಆಗೋ ಟೈಮ್ಗೂ ಜಮೀನು ಆಸ್ಮಾನ್ ಫರಕ್ ಆಗಿದೆ, ಜಮೀನು ಆಕಾಶ ಅಂತ ಡಿಫ್ರೆನ್ಸ್ ಆಗಿದೆ. ಎಷ್ಟೋ ನಮ್ಮ ತಂಗಿಯರು ಗಂಡಂದರು ನಮ್ಮ ಸೈನಿಕರಲ್ಲಿ ಸತ್ತೋಗಿ ಅವ್ರಿಗೆ ಒಳ್ಳೆ ಬೆನಿಫಿಟ್ ಕೊಡ್ತಾ ಇದ್ದಾರೆ ಮೋದಿಜಿ. ಹಾಗೂ ನಾವು ಪಟ್ಟಿರುವ ಕಷ್ಟಗಳು ಇಲ್ಲಿ ಇರುವ ಜನ ದೇಶನ ಯಾಕೆ ನೋಡ್ಕೊಳ್ಬೇಕು ಅಂತ ನಮ್ಮ ಅಣ್ಣ ತಮ್ಮಂದರು ಕಾಪಾಡ್ಕೊಂಡು ಇಲ್ಲಿ ಬಂದಿದ್ದಾರೋ 20 ವರ್ಷದಿಂದ ಕಮ್ಮಿ ಯಾವ ಸರ್ವಿಸ್ ಮಾಡಿಲ್ಲ. ಅವ್ರಿಗೆ ಇವಾಗ ಅದು ನೆನೆದುಕೊಂಡ್ರೆ ಒಂಥರ ಇದು ಕಾರ್ಗಿಲ್ದು ಯಾವುದಾದ್ರು ಇದು ಬಂದರೆ ನಮಗೆ ನಮ್ಮ ಹೃದಯನ ಅನ್ನಿಸ್ತದೆ. ಆದರೆ ಇಲ್ಲಿ ಬಂದು ಯಾವ ಆಫೀಸ್ಗೆ ಹೋಗೋ ಇದು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಒಂದು ಆಫೀಸ್ಗೆ ಹಾಕೋ ಮರ್ಯಾದೆ ಹೋಗಲ್ಲ. ನಾವು ಎಷ್ಟು ಸರ್ತಿ ಜೈನ್ ಹತ್ರ ಸರ್ ಹತ್ರ ಹೋಗಿ ಎಷ್ಟೋ ಬೇಡ್ಕೊಂಡಿದ್ದೀವಿ, ಅವರೇ 1-2-3 ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಆದರೆ ತಾಲೂಕು ಆಫೀಸ್ಗಾಗೂ ಪೊಲೀಸ್ ಸ್ಟೇಷನ್ಗಾಗೂ ಯಾರು ಮರ್ಯಾದೆ ಕೊಡೋಲ್ಲ. ನಮ್ಮ ರ್ಯಾಂಕ್ ಎಷ್ಟು ಗೊತ್ತಾ, ನಮಗೆ ಟ್ರೈನಿಂಗ್ ಕೊಡುವ ಒಂದು 10 ಪೈಸೆ ಭಾಗ ಯಾರೂ ಟ್ರೈನಿಂಗ್ ಕೊಡೋಲ್ಲ. ಆದರೆ MLA ಹತ್ರ ಹೋಗು, MP ಹತ್ರ ಹೋಗು, ಯಾರ ಹತ್ರ ಹೋಗು, ಯಾರು ಕೇರ್ ಅನ್ನ. ಆದರೆ ನಾವು ದುಡಿದು
ಪ್ರಯೋಜನ ಇಲ್ಲ ಅಂತ ಇವಾಗ ಇದು ಮಾಡಿ ಎಲ್ಲರೂ ಮಾಡಿ ನಾವು 2 ತಿಂಗಳಿಂದ ಇದು ಮಾಡಿ ನಾವು ಹೋರಾಟ ಮಾಡಿಸ್ಬೇಕು. ನಮಗೆ ಇಂಥ ಪ್ರೋತ್ಸಾಹ ಕೊಟ್ಟ ನಮ್ಮ BJP ಸದಸ್ಯರಿಗೆ, ಅವ್ರು ನಮ್ಮ ಪ್ರೆಸಿಡೆಂಟ್ಗೆ, ನಮ್ಮ ಇವ್ರ ಅಣ್ಣ ತಮ್ಮಂದಿರಿಗೆ, ನಮ್ಮ ಆರ್ಗನೈಸೇಷನ್ ಎಲ್ಲ ಅವ್ರು ಹೇಳಿದ್ದು 100% ಸತ್ಯಾಂಶ. ಅದೇ ಒಂದು ಸಾವಮಾನ ಇಟ್ಕೊಂಡು ಎಲ್ಲರೂ ಅಷ್ಟೇ ಬಂದಾಗ ನಮ್ಮ ಮೋದಿಜಿನೇ ಮುಂದ್ಗಡೆ ತರಬೇಕು, BJP ಗೌರ್ಮೆಂಟೇ ತರಬೇಕು. ನಮ್ಮ ಭಾರತೀಯ ಸೈಡಕ್ಕೆ ಒಂದು 100% ಬಲ ಕೊಡುವುದು ಗೌರ್ಮೆಂಟ್ ಅಂದರೆ BJP. ಎಲ್ರಿಗೂ ನಾನು ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇವತ್ತು BJP ವತಿಯಿಂದ ಕಾರ್ಗಿಲ್ ವಿಜಯ ದಿವಸ ಅಂತ ಏನು ಕರೀತೀವಿ, ಬಹುಶಃ ಸಾರ್ವಜನಿಕರು ನಾವು ತಿಳ್ಕೋಬೇಕು. ಸೈನಿಕರು ಕೇವಲ ಕಾರ್ಗಿಲ್ ಮಾತ್ರ ಗೆದ್ದಿಲ್ಲ, ಇತಿಹಾಸದ 3 ಪಾಕಿಸ್ತಾನ ಹಾಗೂ ಚೈನಾದ ಯುದ್ಧವನ್ನು ಗೆದ್ದಿದ್ದಾರೆ. ಸೈನಿಕ ಅಂದರೆ ನಾನು ಇವತ್ತು ನನಗೆ 47 ವರ್ಷ, ಬಹುಶಃ 2001ರಲ್ಲಿ ನಾನು ರಿಜೆಕ್ಟ್ ಆಗಿದ್ದು. ಮುಳುಬಾಗಿ ಇತಿಹಾಸದಲ್ಲಿ ಇದುವರೆಗೂ ಭಾರತೀಯ ಸೇನಾಧಿಕಾರಿ ಯಾರೂ ಇಲ್ಲ. ಬಹುಶಃ ಇದರಿಂದ ನಾನೇ ಆಗ್ತಾ ಇದ್ದೆ, ಭಗವಂತನ ಇಲ್ಲ ಭಾರತ ಮಾತೆಯ ಅನುಗ್ರಹ ನನ್ನೆಲ್ಲ ಅನ್ಸ್ತದೆ. ಆದ್ರೂ ನಾನು ದೇವರಲ್ಲಿ ಇವತ್ತು ಬೇಡ್ಕೊಳ್ಳೋದಂತೆ, ಭಗವಂತ ಪುನರ್ಜನ್ಮ ಅಂತ ಏನಾದರೂ ಕೊಟ್ಟರೆ ನಾನು ಸೈನಿಕನ ಜೀವನ ಬಡವನಾಗಿರುವಂತ ಇಟ್ಕೊಂಡು ಅಂಬಾನಿ ಅಂತ ದೊಡ್ಡ ಕೂಡ ಸಾವನ್ನು ಖಚಿತವಾಗಿರುತ್ತೆ. ಆದರೆ ಸಾವನ್ನು ಗೆಲ್ಲುವಂಥ ಒಬ್ಬೇ ಒಬ್ಬ ವ್ಯಕ್ತಿ ಅದು ಸೈನಿಕ ಮಾತ್ರ. ಯಾಕೆ ಅಂದರೆ ನಮಗೆ ಬ್ರಿಗೇಡಿಯರ್ ಅವರು ನಾನು ರಿಜೆಕ್ಟ್ ಆಗಿ ಹಾಕೊಂಡು ಕೂತ್ಕೊಂಡಿದ್ದಾಗ ನಮ್ಮ ಸದರನ್ ಕಮಾಂಡಲ್ಲಿ ಕರ್ನಲ್ ಸೈನಿಕನಾಗಬೇಕಾದ್ರೆ ನಾ ಸಿರ್ಫ್ ವರ್ದಿ ಪೈನಾಸ್ ಇರ್ತಾರೆ, ಮನ್ಮೆ ಪೈನಾಸ್ ಇರ್ತಾರೆ. ನೀನು ಹಾಗೇನೆ ಸೈನಿಕನಾಗಿ ಬರ್ಬೋದು. ಹೇಗೆ ಅಂದರೆ ದೇಶ ಮಣ್ಣಲ್ಲ, ಅಲ್ಲಿರೋ ವ್ಯಕ್ತಿಗಳು, ಆಚಾರ, ಸಂಸ್ಕೃತಿ ಪ್ರತಿಯೊಂದು ನಮ್ಮ ದೇಶಕ್ಕೆ ನೀನಾದರೂ ವಿರುದ್ಧವಾಗಿ ಯಾವತ್ತೂ ಸೈನಿಕನಾಗ ಚಾನ್ಸೇ ಇಲ್ಲ. ಹಾಗಾಗಿ ನಾವು ಸೈನಿಕನಾಗಿ ಬರಬೇಕಂದ್ರೆ ಇವೆಲ್ಲಕ್ಕೂ ಬಂಧನ ಬಂದರು ಅಂತೇಳಿ ಹೇಳಿದ್ರು. ಅವ್ರು ಹೋಗ್ತಾ ಬರಬೇಕಾದ್ರೆ ಹೇಳಿದ್ರು, ಒಂದೇ ಸೋಲ್ಜರ್ ಆಲ್ವೇಸ್ ಸೋಲ್ಜರ್ ಅಂತ. ಹಾಗಾಗಿ ಬಹುಶಃ ಅಣ್ಣಂದರೆಲ್ಲ ನಿವೃತ್ತರಾಗಿರ್ತಾರೆ, ಇವಾಗಲೂ ಅವರು ಸೈನಿಕರಾಗೇ ಇದ್ದಾರೆ. ಕಾರಣ ಏನು ಅಂದರೆ ನಾವು ಸಾರ್ವಜನಿಕರು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಟ್ಸ್ಆ್ಯಪ್ ಸ್ಟೇಟಸ್ ಓಪನ್ ಮಾಡಿದೆ. ಪ್ರತಿಯೊಬ್ಬರು ಒಬ್ಬೇ ಒಬ್ಬ ಸೈನಿಕರಿಗೆ ಅವರು ಫೋನ್ ಮಾಡಿ ಇಲ್ಲ ಮುಖಾಮುಖಿ ಶುಭಾಶಯ ಹೇಳಲ್ಲ, ವಾಟ್ಸ್ಆ್ಯಪ್ ಸ್ಟೇಟಸ್ ಎಲ್ಲ ಹಾಕ್ಬಿಡ್ತಾರೆ. ಮತ್ತೆ ದಿನ ಬೆಳಗಾದ್ರೆ ಯಾವುದೋ ಒಂದು ಸಾಮಾಜಿಕ ಕೆಲಸದಲ್ಲಿ ಸಣ್ಣ ಪುಟ್ಟದಾಗಾದ್ರೂ ನಾವು ಹೇಳ್ತೀವಿ. ಪ್ರಯೋಜನ ಏನು? ದೇಶ ಅಂದರೆ ನಮ್ಮದು, ಯಾರಿಗೋ ನಾವು ತೋರ್ಪಡಿಸ್ಕೋಬೇಕಾಗಿಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಅದೇ ನಾವು ಸೈನಿಕರು ಕೂಡ ದೊಡ್ಡ ಗೌರವ. ಕಾರಣ ಏನಂದ್ರೆ ಮನೆ ಬಿಡ್ತಾರೆ, ಮಠ ಬಿಡ್ತಾರೆ, ಬರೋ ಸಾಡೆ ಸಾಕು. ಈ ಮಾತನ್ನು ಹೇಳ್ಬಾರ್ದು, ಸಂಬಳ ಸಾಕಾಗಲ್ಲ, ಯಾವನ್ನೂ ಲೆಕ್ಕ ಆಗಲ್ಲ. ಏನು ನಮ್ಮ ಡಿಫೆನ್ಸ್ ಅಲ್ಲಿ ಹೇಳ್ತಾರೆ, ಸರ್ವೋಚ್ಚ ಬಲಿದಾನ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾರೆ. ಅವ್ರ ಸಂಬಳ, ಕುಟುಂಬ ಏನೂ ಬೇಕಾಗಿಲ್ಲ. ಬೇಕಾಗಿರೋದು ದೇಶ. ಯಾರ ದೇಶ ಅಂದರೆ ನಾವೇ ಸಾಮಾಜಿಕ ಶಕ್ತಿಗಳಿಗೆ ಜೊತೆ ಕೈಗೂಡಿಸ್ಕೊಂಡು ಯಾವುದೋ ಒಂದು ಕಾರಣಗಳಲ್ಲಿ ಬಹುಶಃ ನೋಡಲು ಹೋಗಿದ್ದೀವಿ. ಪ್ರಯೋಜನ ಏನು? ಕಸ ಬಿಸಾಕ್ತೀವಿ. ಪ್ರಯೋಜನ ಏನು? ನಮ್ಮ ದೇಶ, ನಾವು ಸೈನಿಕರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಒಳಗಡೆ ನಮ್ಮ ಕೆಲಸ ನಾವು ನಿಸ್ವಾರ್ಥದಿಂದ ಮಾಡಿದಾಗ ಇವ್ರಿಗೆ ನಾವು ಗೌರವ ಕೊಟ್ಟಾಗ ಯಾವುದೋ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಶುಭಾಶಯ ತಿಳಿಸ್ತೀವಿ. ಪೋಲಿಂಗ್ ಬೂತ್ ಹತ್ರ ಜವಾನ್ ಸಲ್ಲಿರ್ತಾರೆ, ಅಟ್ಲೀಸ್ಟ್ ಅವ್ರು ನೀರು ಕೊಡೋರು ಏನೋ ನಮ್ಮ ಕೆಲಸ ಮುಗಿದ್ರು. ಜವಾನ್ ಅವ್ರ ಕೆಲಸ ಹೋದ್ರು. ನಾವು ಗೌರವ ಕೊಡ್ಬೇಕಂದ್ರೆ 365 ದಿನ ಪ್ರತಿ ಕ್ಷಣನೂ ಅವ್ರು ಗೌರವ ಕೊಡ್ಬೋದು. ವ್ಯಕ್ತಿಗತವಾಗಿ ಇಲ್ಲ, ಈ ದೇಶಕ್ಕೆ ಇಷ್ಟೇ ತೋರಿಸೋದ್ರ ಮುಖಾಂತರ ದಯವಿಟ್ಟು ಇಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ನಾನು BJP ಪಕ್ಷದ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಸೈನಿಕರಿಗೆ ನಾವು ಗೌರವ ಕೊಡೋಣ, ಇದೇ ಥರ ಮುಂದುವರಿಲಿ. ಒಂದು ಮಾತ್ರ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಅನ್ನ ಬೇಕು. ಯಾರೂ ರೈತರು ಮಾಡಕ್ ಬಿಡಲ್ಲ. ಪ್ರತಿಯೊಬ್ಬರಿಗೂ ದೇಶ ಬರ್ತಿದೆ. ಯಾರೂ ನಮ್ಮ ಮಕ್ಕಳು ಸೈನಿಕರು ಮಾಡಕ್ ಸಿದ್ಧ ಇಲ್ಲ. ಎಲ್ರಿಗೂ ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು, ಎಲ್ಲರೂ ಬೇಕು. ಸೈನಿಕರು ಮಾಡಕ್ ಯಾರೂ ತಯಾರಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೆ ಇವಾಗ 2ನೇ ಇದ್ದಾಗೆ ಮನೆ ಅಷ್ಟೇ ತಿಳ್ಕೊಂಡಿರ್ತಾರಲ್ಲ ಮರಣ ಸಾರ್ ಅವರ ಪರ್ಯವೇಕ್ಷಣೆಯಲ್ಲಿ ಎಲ್ಲ ಪುಸ್ತಕಗಳನ್ನು ಇಂಜಿನಿಯರಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಸೀನಿಯರ್ ಅವ್ರ ಜೊತೆ ಯಾವಾಗಲೂ ಹಂಚ್ಕೋತಾ ಇರ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮುಖಾಂತರ ನಾನು ಎಲ್ಲ ಹೇಳಿದ್ರೆ ನೀವು ದೇವರಿಗೆ ನಮ್ಮ ರಿಯಲ್ ಎಲ್ಲ ಆಶೀರ್ವಾದದಿಂದ ನನ್ನ ಮಗಳು ಭಾರತೀಯ ಸೇನೆಗೆ ಅಂತ ಆಶೀರ್ವಾದ ಮಾಡಿ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತೇನು 25 ವರ್ಷ ಕಾರ್ಗಿಲ್ ವಿಜಯೋತ್ಸವನ ನಾವಿಲ್ಲಿ ಸಮಾವೇಶ ಮಾಡ್ಕೊತಾ ಇದ್ದೀವಿ. ಇದು ಮಾಡ್ಕೊಳ್ಳೋಕ್ಕೆ ಮುಂಚೆ ಏನಕ್ಕೆ ನಾವು ಮಾಡ್ಕೋಬೇಕಾಗಿತ್ತು, ಯಾಕೆ ಮಾಡ್ಕೊತಾ ಇದ್ದೀವಿ
ಏನು 1999ರಲ್ಲಿ ನಾವು 14 ವರ್ಷ 15 ವರ್ಷ ವಯಸ್ಸಲ್ಲಿ ನಮ್ಮ ಸೈನಿಕರು ಆರಾಮಾಗಿದ್ದರು. ಮೈನಸ್ ಡಿಗ್ರಿಯಲ್ಲಿ 6 ತಿಂಗಳು ಅವರು ಬೇರೆ ಕಡೆ ಇದ್ದರು. ಇನ್ನು 6 ತಿಂಗಳು ಹೋಗ್ಬಿಟ್ಟು ಅಲ್ಲಿ ಮಂಜುಗಡ್ಡೆಗಳ ಇದು ಪೆಟ್ರೋಲ್ ಇರ್ತಿತ್ತು. ಅದನ್ನು ಪಾಕಿಸ್ತಾನದವರು ಇದನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಅವಾಗ ಏನು ಮಾಡಿದ್ರೆ ಕಾರ್ಗಿಲ್ ಯುದ್ಧ ಮಾಡೋದಕ್ಕೆ ಕಾರಣ ಆಯಿತು. ನಮ್ಮ ಹುತಾತ್ಮರಾದ ಯೋಧರು ಎಷ್ಟು ಜನ ಅಂತ ಹೇಳಿದ್ರೆ 527 ಜನ ಅವತ್ತು ಹುತಾತ್ಮರಾಗಿದ್ದಾರೆ. ಸುಮ್ಮನೆ ನಮಗೆ ಕಾರ್ಗಿಲ್ ಯುದ್ಧ ವಿಶ್ವಾಸ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಬ್ಬರು 5 ಜನ ಕಳಿಸಿ ನಾವು ನೋಡ್ಕೊಬಲ್ಲಿ ಅಂತ 5 ಜನ ಸಿಗದೇ ನಾವು ಮತ್ತೆ ಏನು ಮಾಡಿದ್ರೆ 20,000 ಜನ ಸೈನಿಕರನ್ನು ನಾವು ಏನು ಮಾಡಿದ್ರೆ ಅಧಿಕಾರಿಗಳು ಕಳಿಸಿ ಆವಾಗ ಯುದ್ಧ ಮಾಡಿ ಆವಾಗ 72 ದಿವಸ ಯುದ್ಧ ಮಾಡಿ 24-25 ತಾರೀಕು ಜುಲೈ ಮುಗಿದ ಮೇಲೆ 24ನೇ ತಾರೀಕು ಒಂದು ಸಂಭ್ರಮಾಚರಣೆಯನ್ನು ಮಾಡಿಕೊಂಡು ಕಾರ್ಗಿಲ್ ದಿವಸ ಮಾಡಿದ್ವಿ. ಇವತ್ತೇನು ನಾವು ಇಷ್ಟೊಂದು ಸುರಕ್ಷಿತವಾಗಿ ನಮ್ಮ ಸೈನಿಕರಿಗೆ ಒಂದು ಸಮಾಧಾನ ಮಾಡ್ತಾ ಹೇಳಿದ್ರೆ ತುಂಬ ಸಂತೋಷವಾಗಿದೆ. ಯಾಕಂತೇಳಿದ್ರೆ ನಮ್ಮ ವಿರೂಪಾಕ್ಷೆಯಲ್ಲಿ ನಾಲ್ಕದಕ್ಕೊಂದು ತುಂಬ ಸಂತೋಷವಾಗುತ್ತೆ. ಯಾಕಂದರೆ ನಮ್ಮ ಸ್ವಂತ ರಿಲೇಷನ್ ಆಗಬೇಕು, ನಮ್ಮ ಲಕ್ಷ್ಮಣ ನಮ್ಮ ಮಾವ ಆಗಬೇಕು, ಮತ್ತು ನಮ್ಮ ಅತ್ತೆಯರ ಅವರು ಶ್ರೀನಪ್ಪನ ಅವರು ಅವರಿಲ್ಲ. ಯಾಕೆ ನನಗೆ ಖುಷಿ ಆಗಬೇಕು, ಅಮ್ಮಂದು ಕೂಡ ಜೊತೆಗಿದ್ದಾರೆ ಅಂತ ಎಲ್ಲರೂ ನಮಗೆ ಹೋಗ್ತಾ ಇದ್ದಾರೆ. ಅವ್ರು ಸೆಲ್ಯೂಟ್ ಹೊಡಿತೀವಿ, ದಾರಿಯಲ್ಲಿ ಹೋಗ್ತಾರೆ ಅಂದರೆ ಅವ್ರಿಗೆ ರೈಲ್ ಆಗುತ್ತೆ. ಇದಕ್ಕೆ ಅನ್ನೋದು ದೇಶ ಕಾಯೋದಕ್ಕೆ ನಮ್ಮ ಭಾರತೀಯ ಯೋಧರು ಎಷ್ಟು ಮುಖ್ಯನೋ ಈ ದೇಶಕ್ಕೆ ನಮ್ಮ ರೈತರು. ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ 3 ನಾವು ಜೀವನ ಇರಬೇಕು. ಒಂದನೇದು ತಂದೆ ತಾಯಿಗೆ, ಮೊದಲನೇದಾಗಿ. ಎರಡನೇದು ಈ ನಮ್ಮ ಅನ್ನ ಕೊಟ್ಟ ರೈತರಿಗೆ, ಮೂರನೇ ದೇಶ ತಾಯಿ ಯೋಧರಿಗೆ ದಯವಿಟ್ಟು ಇವರಿಗೆ ನಾವು ಯಾವತ್ತೂ ಆಗಲಿ ಅವರಿಗೆ ಒಂದು ಮರ್ಯಾದೆ ಕೊಡಬೇಕು, ಒಂದು ಉತ್ತರ ಸ್ಥಾನ ನೀಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಇವತ್ತೇನು ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಂದು ಆಂದೋಲನೆ ಮಾಡಿ ಹೇಳಿದ್ರೆ ನಾವೆಲ್ಲ ನಮ್ಮೂರಲ್ಲಿ ಆಡ್ಕೊಂಡು ಕಷ್ಟಪಟ್ಕೊಂಡು ಕೂಲಿ ಮಾಡ್ಕೊಂಡು ಬೆಳೆದಾಗ ನಮ್ಮ ಜೊತೆ ಒಬ್ಬ ಸೋಲ್ಜರ್ ಆಗಿ ಸೆಲೆಕ್ಷನ್ ಆಗಿ ಹೋಗಿ ಮತ್ತು ರಿಟೈರ್ಡ್ ಆಗಿ ಕೂಡ ಬಂದ್ಬಿಡ್ತಾರೆ. ರಿಟೈರ್ಡ್ ಆಗಿ ಬಂದಾಗ ಲಾಸ್ಟ್ 2021ರಲ್ಲಿ ಕೊರೋನಾ ನಮಗೆ ಇದಾದಾಗ ಅವ್ರಿಗೆ ಸೆಕೆಂಡ್ ವೇವಲ್ಲಿ ಕೊರೋನಾ ಪಾಸಿಟಿವ್ ಆದಾಗ ಸೀರಿಯಸ್ ಆಗಿಬಿಡುತ್ತೆ. ಸೀರಿಯಸ್ ಆದಾಗ ಅವ್ರಿಗೆ ICU ಬೆಡ್ಡೇ ಬೇಕು. ಆಕ್ಸಿಜನ್ ಬೆಡ್ ಕೂಡ ಏನು ಅವಶ್ಯಕತೆ ಇಲ್ಲ. ಕೊಟ್ಟರೆ ICU ಬೆಡ್ಡೇ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿ ಉಳಿಯೋದು ಕಷ್ಟ. ಅಂಥದ್ರಲ್ಲಿ ನಾವು ಒಂದಷ್ಟು ಜನ BJP ಕಡೆಯಿಂದ ಇದು ಯಾರು ತಪ್ಪು ತಿಳ್ಕೊಬಿಟ್ರೆ BJP ಅಂತ ಹೇಳ್ತಾರೆ. ಕೊರೋನಾ ಟೈಮಲ್ಲಿ ಅತಿ ಹೆಚ್ಚು ವಾಲಿಯರ್ಸ್ ಆಗಿ ಕೆಲಸ ಮಾಡಿದ್ದು BJP ಕಾರ್ಯಕರ್ತರು. ಆವಾಗ ನಮ್ಗೆ ಕೊಟ್ಟಿದ್ರು ಕಾಸು. ನೀವೆಲ್ಲ ಯಾರು ಓಡಾಡೋಕ್ಕೆ ಅವಕಾಶ ಇಲ್ಲ. BJP ಕಾರ್ಯಕರ್ತರ ಕಾಸಿದ್ರೆ ಓಡಾಡ್ಬೋದು. ಅದು BC ಅವ್ರಿಂದನೇ ಕೊಟ್ಟರು. ಏನೋ ಅವ್ರ ಪ್ರಾಣಗಳ ಲೆಕ್ಕಿಸದೆ ಯಾವ ರೀತಿ ಸೈನಿಕ ಕೆಲಸ ಮಾಡ್ತಾರೋ ಇಲ್ಲಿ ಕೊರೋನಾ ಬಂದಾಗ ಆ ರೀತಿ ಕೆಲಸ ಮಾಡಿ ನೀವೆಲ್ಲರೂ ಒಂದು ಟ್ಯಾಬ್ಲೆಟ್ ಕೊಡೋದು, ಕಿಟ್ ಕೊಡೋದು, ಊಟದ ಕೊಡೋದು, ತರಕಾರಿ ಕೊಡೋದು, ಏನಾದರೂ ಹೋಗಿ ಸಾರ್ವಜನಿಕ ಸಹಾಯ ಮಾಡಿ ಅಂತೇಳಿ ಒಂದಷ್ಟು ಪಾಸ್ಗಳೇ ಕೊಟ್ಟರು ನಮಗೆ. ಆ ಪಾಸ್ಗಳು ನಾವೆಲ್ಲ ಕೊಟ್ಟಾಗ ನಾವು ತಾಲೂಕಲ್ಲೆಲ್ಲ ತರಕಾರಿಗಳು, ಕಿಟ್ಗಳು, ಅಕ್ಕಿಗಳೆಲ್ಲ ಹಚ್ತಾ ಇದ್ವಿ. ನನಗೊಂದು 12 ಗಂಟೆ ಟೈಮ್ಗೆ ಒಂದು ಫೋನ್ ಬಂದಾಗ ಸುಮ್ಮನೆ ಅರ್ಜೆಂಟ್ ಮಾತಾಡಬೇಕು, ನೀನು ಎಲ್ಲಿದೆ ಒಂದು ಸ್ವಲ್ಪ ಎಲ್ಲಾದರೂ ಗುಂಪಲ್ಲಿದೆ ಸ್ವಲ್ಪ ಪಕ್ಕಕ್ಕೆ ಬಾ. ಏನಂತೇಳಿ ಪಕ್ಕಕ್ಕೆ ಬಂದರೆ ಈ ಥರ ವ್ಯಕ್ತಿ ಹೆಸರು ಹೇಳಲ್ಲ, ಅವು ಇಂಥವ್ರಿಗೆ ಪಾಸಿಟಿವ್ ಆಗ್ತದೆ, ಸೀರಿಯಸ್ ಆಗ್ತದೆ, ಅರ್ಜೆಂಟ್ ICU ಬಿಡಬೇಕು ಅಂತ ಹೇಳಿದ್ರೆ ನಾನು ಏನು ಅಂದ್ಕೊಂಡಿದ್ದೆ ನಮ್ಮದೇ ಗೌರ್ಮೆಂಟ್ ಇದೆ, ನಮ್ಮ ಸುಧಾಕರ್ ಹೆಲ್ತ್ ಮಿನಿಸ್ಟರು ಏನೋ ಮಾಡಿ ಕೊಡಿಸ್ಬಿಡೋದು, ನಮ್ಮ MP ಕೂಡ ಇದೆ, ಏನೋ ಮಾಡಿ ಕೊಡಿಸ್ಬಿಡೋದು ಅಂತೇಳಿ ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟೆ. ನಮ್ಮ ಅಧಿಕಾರಿಗಳಿಗೆ ಅವ್ರನ್ನ ಸಂಪರ್ಕ ಮಾಡ್ತೀನಿ, ಯಾರು ಕೂಡ ಆಗ್ತಾಯಿಲ್ಲ. ಸುಧಾಕರ್ಗೆ ಇದು ಬೇಕಾದರೆ ರೆಕಾರ್ಡ್ ಆಗಿ ನಮಗೇನು ಪರವಾಗಿಲ್ಲ. ಸುಧಾಕರ್ ಹೆಲ್ತ್ ಮಿನಿಸ್ಟರು ಅವ್ರಿಗೆ ಕನ್ಸಲ್ಟ್ ತಗೊಂಡಾಗ ಹಣ ನೋಡಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಅರ್ಜೆಂಟ್ ಒಂದು ICU ಬೆಡ್ ಬೇಕೇ ಬೇಕು. ಅವ ICU ಬೆಡ್ಡೊಂದು ಬಿಟ್ಬಿಟ್ಟು ಬೇರೆ ಏನಾದರೂ ಕೇಳು ಮಾಡ್ತೀನಿ. ನನಗೆ ಕೋಪ ಬಂದ್ಬಿಟ್ಟು ICU ಬೆಡ್ ಒಂದು ಹೆಲ್ತ್ ಮಿನಿಸ್ಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಕೊಡ್ತಾರೆ, ಇಲ್ಲಿ ಯಾಕೆಲ್ಲ ಕೊಡೋಕ್ಕಾಗುತ್ತಾ? ಕೋಪ ಬಂದ್ಬಿಟ್ಟು ನಾನು ಕೋಪ ಬಂದ ತಕ್ಷಣ ಇಮ್ಮಿಡಿಯೇಟ್ ನಮ್ಮ ರಾಜಕೀಯ ಭಾಷೆ ಮಾತಾಡ್ಬಿಟ್ಟಾಗ್ತೀನಿ. ನಿಮಗೆ ಲಾಸ್ಟ್ ಇಲ್ಲ, ನಿಮಗೆ ಯಾಕೆ ಮಿನಿಸ್ಟರ್ ಹಿಂಗೆ ಸಿಂಗಲ್ ಆಯ್ತು ಅಂತ ಮತ್ತು ಏನೋ ಮಾಡಿದ್ರು ಕೂಡ ಸಿಕ್ಕಿಲ್ಲ. ನಮ್ಮ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ MPP ಅವರು ಕೂಡ ಕೊರೋನಾ ಪಾಸಿಟಿವ್. ಅವರು ಏನು ಮಾಡ್ಕೊಂಡಿದ್ರೆ ಎಲ್ಲ ಫೋನ್ ಸ್ವಿಚ್ ಆಫ್. ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ, ಏನು ರೆಸ್ಪಾನ್ಸೇ ಇಲ್ಲ. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು 7 ಗಂಟೆ ಆಗೋಯ್ತು. ಬೆಳಗ್ಗೆ 12 ಗಂಟೆಗೆ ನಾನು ಕೇಳಿದ್ದವ್ರಿಗೆ, ಅವ್ರು ನನ್ನ ಸಂಜೆ 7 ಗಂಟೆವರೆಗೆ ICU ಬೆಡ್ ಸಿಕ್ಕಿಲ್ಲ. ಅವ್ರು ರಿಟೈರ್ಡ್ ಆಗಿ ನಮ್ಮ ಜೊತೆಯಲ್ಲೇ ಆಟ ಆಡಿದವರು, ನಮ್ಮ ಜೊತೆಯಲ್ಲೇ ಬೆಳೆದವರು, ನಮ್ಮ ಜೊತೆಯಲ್ಲೇ ಜೀವನ ಪೂರ್ತಿ ಇದ್ದವರು, ಈಗ ಜೀವ ಟೈಮಲ್ಲಿದ್ದಾರೆ. ಅವರು ICU ಬೆಡ್ ಸಿಕ್ಕಿಲ್ಲ. 7 ಗಂಟೆ ಆಗಿದೆ. ಇವರು
ನಮ್ಮೂರವರು ಫೋನ್ ಮಾಡಿ ಏನಾಗಿದೆ ಏನಾದರೂ ಪಾಸಿಬಲ್ ಆಯ್ತಾ ಅಂತ ಕೇಳಿದ್ರೆ ಅವ್ರಿಗೆ ಆನ್ಸರ್ ಕೊಡೋದು ನಮ್ಮಿಂದ